ರಾಮು ಮತ್ತು ಸೋಮಣ್ಣ ಬಾಲ್ಯದ ಸ್ನೇಹಿತರು. ಒಂದೇ ಶಾಲೆ, ಒಂದೇ ಬೆಂಚು, ಒಂದೇ ಕನಸು. ಕಾಲ ಕಳೆದಂತೆ ಇಬ್ಬರೂ ಒಂದೇ ಹಳ್ಳಿಯಲ್ಲಿ ಬೇರೆ ಬೇರೆ ಕೆಲಸ ಮಾಡುತ್ತಿದ್ದರು. ಒಂದು ದಿನ ಹಳ್ಳಿಯ ನೀರಿನ ಸಮಸ್ಯೆ ಬಗ್ಗೆ ಸಭೆ ನಡೆಯಿತು. ರಾಮು ಒಂದು ಪರಿಹಾರ ಹೇಳಿದ, ಸೋಮಣ್ಣ ಮತ್ತೊಂದು. ಮೊದಲು ಚರ್ಚೆ, ನಂತರ ವಾದ. ವಾದದಿಂದ ಕೋಪ, ಕೋಪದಿಂದ ಮಾತಿನ ತೀಕ್ಷ್ಣತೆ. ನಿನಗೆ ಏನೂ ಗೊತ್ತಿಲ್ಲ ಎಂದು ರಾಮು. ನೀನು ಯಾವಾಗ್ಲೂ ನಿನ್ನದೇ ಸರಿ ಅಂದ್ಕೊಳ್ತೀಯಾ ಎಂದು ಸೋಮಣ್ಣ. ಜನರು ನೋಡ್ತಿದ್ರು. ಸ್ನೇಹ ಕರಗುತ್ತಿತ್ತು. ರಾಮು ಇನ್ನೊಂದು ಮಾತು ಹೇಳೋಕೆ ಬಾಯ್ತೆರೆದ. ಆ ಮಾತು ಬಂದಿದ್ರೆ ಸ್ನೇಹವೇ ಮುರಿದು ಹೋಗ್ತಿತ್ತು. ಆ ಕ್ಷಣ ರಾಮು ನಿಶ್ಶಬ್ದ. ಒಮ್ಮೆ ಆಳವಾಗಿ ಉಸಿರೆಳೆದ. ನಂತರ ನಿಧಾನವಾಗಿ ಹೇಳಿದ, ಇಲ್ಲಿ ವಾದ ಮಾಡಿ ಗೆಲ್ಲೋದಕ್ಕಿಂತ ಸ್ನೇಹ ಉಳಿಸಿಕೊಳ್ಳೋದು ಮುಖ್ಯ. ನಾನು ಹೋಗ್ತೀನಿ, ವಿದಾಯ. ಎಲ್ಲರೂ ಅಚ್ಚರಿನಿಂದ ನೋಡಿದರು. ಸೋಮಣ್ಣನ ಮನಸ್ಸಿನಲ್ಲಿ ಏನೋ ಕದಲಿತು. ರಾಮು ನಡೆದು ಹೋದ. ಆದ್ರೆ ಅವನ ವಿದಾಯ 1000 ಮಾತಿಗಿಂತ ಹೆಚ್ಚು ಮಾತನಾಡಿತ್ತು. ಆ ರಾತ್ರಿ ಸೋಮಣ್ಣ ನಿದ್ರೆ ಮಾಡಲಿಲ್ಲ. ನಾನು ಗೆದ್ದೆನಾ ಅಥವಾ ಒಂದು ಅಮೂಲ್ಯ ಸ್ನೇಹವನ್ನ ಕಳೆದುಕೊಂಡೆನಾ ಅನ್ನೋ ಪ್ರಶ್ನೆ ಕಾಡಿತು. ಮರುದಿನ ಬೆಳಗ್ಗೆ ರಾಮು ಮನೆ ಮುಂದೆ ಸೋಮಣ್ಣ ನಿಂತಿದ್ದ. ನಿನ್ನ ವಿದಾಯ ನನಗೆ ಪಾಠ ಕಲಿಸ್ತು. ವಾದ ಗೆಲ್ಲೋದಕ್ಕಿಂತ ಸಂಬಂಧ ಉಳಿಸೋದು ದೊಡ್ಡದು ಎಂದ. ಇಬ್ಬರೂ ನಗಿದರು. ಸ್ನೇಹ ಮತ್ತೊಮ್ಮೆ ಬದುಕಿತು. ಸಂದೇಶ: ಎಲ್ಲಾ ವಾದಗಳನ್ನು ಗೆಲ್ಲಬೇಕೆಂದೂ ಇಲ್ಲ. ಕೆಲವೊಮ್ಮೆ ಶಾಂತ ವಿದಾಯವೇ ದೊಡ್ಡ ಗೆಲುವು.